ನಮ್ಮ ರಿಯಲ್ ಲೈಫಲ್ಲಿ ನಡೆದಿರೋವಂಥ ಘಟನೆನ ನಾವು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಲೈಫಲ್ಲಿ ನಡೆದಿರೋವಂಥ ರಿಯಲ್ ಆಗಿ ನಾವು ದೆವ್ವನ ನೋಡಿರೋವಂಥ ಕತೆ ಇದು. ನೆಗೆಟಿವ್ ಎನರ್ಜಿ ಅನ್ನೋದು ನಿಜವಾಗ್ಲೂ ಇದೆಯಾ, ನಾವು ಲೈವ್ ಆಗಿ ನೋಡಿದೀವ, ನಾವು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆ ನಮ್ಮ ಅತ್ತೆಯವರು ಕೂಡ ಇದ್ದಾರೆ, ನಮ್ಮ ವೈಫ್ ಅವರು ಕೂಡ ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಮ್ಮ ಲೈಫಲ್ಲಿ ನಿಜವಾಗ್ಲೂ ದೆವ್ವದ ಘಟನೆ ನಡೆದಿದೆಯಾ, ಯಾವ ಥರ ಇರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅನ್ನೋದನ್ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊತೀವಿ. ಅಮ್ಮ, ನಾವು ಒಂದಿನ ಫ್ರೆಂಡ್ಸು ಟ್ರಿಪ್ಗೆ ಹೋಗೋಣ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಅಂದರೆ ಎಷ್ಟೋ ದಿನ ಆಗಿತ್ತು, ಬರೀ ಕೆಲಸದಲ್ಲಿ ಪ್ರೆಷರಲ್ಲಿ ನಾವು ಇರೋದ್ರಿಂದ ನಾವೊಂದು ಟ್ರಿಪ್ಗೆ ಹೋಗೋಣ ಎಲ್ಲಾದರೂ, ಅವಾಗ ಮೈಂಡ್ ರಿಲೀಫ್ ಆಗುತ್ತೆ ಅಂತ. ಒಂದು 2021-22 ಆ ಟೈಮಲ್ಲಿ ರೀಸೆಂಟಾಗಿನೇ. ಸೊ 4 ಜನ ಫ್ರೆಂಡ್ಸು, ಅಂದರೆ ಇವಾಗ ನನ್ನ ಫ್ರೆಂಡ್ಸ್ಗಳೇ 4 ಜನ. ಅವ್ರು ಹೋಗಿದ್ದು ಒಂದು ಕಾರ್ ಮಾಡ್ಕೊಂಡಿದ್ವಿ. ಅವನ ಹತ್ರ, ನನ್ನ ಫ್ರೆಂಡ್ ಒಬ್ಬನ ಹತ್ರ ಕಾರ್ ಇತ್ತು. ಅವ್ನ ಕಾರಲ್ಲೇ ಹೋಗೋಣ ಅಂತ ಎಲ್ಲರೂ ಶೇರ್ ಮಾಡ್ಕೊಂಡಿದ್ವಿ ದುಡ್ಡನ್ನ. ಅಂದರೆ ಪೆಟ್ರೋಲ್ ಶೇರ್ ಮಾಡ್ಕೋತಾರಲ್ಲ ಆ ಥರ ಶೇರ್ ಮಾಡಿಕೊಂಡು ಒಂದಿನ ಹೊರಟ್ವಿ. ನೈಟ್ ಆ್ಯಂಡ್ ನೈಟ್ ಹೊರಟಿದ್ದು. ಹೋಗ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಡ್ರೈವರ್ಗೂ ನಿದ್ದೆ ಬಂದ್ಬಿಡ್ತು. ಅವನೇನು ಮಾಡ್ದ, ನನಗೆ ನಿದ್ದೆ ಬರ್ತಿದ್ದೆ, ಗಾಡಿ ಓಡ್ಸೋಕ್ಕಾಗ್ತಿಲ್ಲ, ನೀವೆಲ್ಲ ನಿದ್ದೆ ಮಾಡ್ತಿದ್ರೆ ನಂಗೆ ಮಾತಾಡ್ಸಿಲ್ಲ ಅಂದರೆ ನಂಗೆ ನಿದ್ದೆ ಬಂದುಬಿಡುತ್ತೆ, ನಾನು ಮಲ್ಕೋತೀನಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ದ. ಸರಿ ಆಯಿತು, ಮಲ್ಕೊಳ್ಳೋಣ, ಸ್ವಲ್ಪ ಸೈಡ್ಗೆ ಹಾಕ್ಬಿಡು ಗಾಡಿ ಅಂತೇಳಿ. ಒಂದು ಕತ್ಲು ರೋಡಮ್ಮ, ಆ ರೋಡಲ್ಲಿ ಲೈಟು ಇಲ್ಲ, ಗಾಡಿ ಓಡಾಡಿದ್ರೆ ಮಾತ್ರ ಲೈಟ್ ಸಿಗೋದು. ಕಾಡ್ ಮಿಡಲ್ ಅಲ್ಲ, ಮೈನ್ ರೋಡ್, ಒಂದು ಹೈವೇ, ಚಿತ್ರದುರ್ಗದ ಹತ್ರ ಬರುತ್ತೆ ಇದು. ಬಟ್ ಅದು ಯಾವ ರೋಡು ಅಂತ ಪ್ರಾಪರ್ ಆಗಿ ನಮಗೆ ಗೊತ್ತಿಲ್ಲ. ಹೋಗೋಷ್ಟರಲ್ಲೇನಿಲ್ಲ ಅಮ್ಮ, ಅಂದರೆ ನಾವು ಇನ್ನೂ ಹೋಗೇ ಇಲ್ಲ, ರೀಚೇ ಆಗಿಲ್ಲ. ನೈಟ್ ಆ್ಯಂಡ್ ನೈಟ್ ಬಿಟ್ಟಿದ್ದಲ್ವಾ, ನಿದ್ದೆ ಬರ್ತಿದೆ ಡ್ರೈವರಿಗೆ. ನಾವೆಲ್ಲ ನಿದ್ದೆ ಮಾಡಿರೋದು ನೋಡಿ ಅವ್ನಿಗೂ ನಿದ್ದೆ ಇಳಿತಾ ಇದೆ. ಆ ಟೈಮಲ್ಲಿ ಸೈಡಲ್ಲಿ ನಿಲ್ಸಿದ್ವಾ, ಅವ್ನು ನಿಲ್ಸಿದಾಗ ಅವ್ನಿಗೂ ನಿದ್ದೆ ಬಂತು, ಎಲ್ಲರಿಗೂ ನಿದ್ದೆ ಬಂತು, ಎಲ್ಲರೂ ಮಲಗಿದ್ದೀವಿ, ಯಾರೂ ಎದ್ದಿಲ್ಲ. 1-2:30 ನೈಟು. ಅಂದರೆ ನಿಮ್ಗೆ ಗೊತ್ತಲ್ವಾ, ಇವಾಗ ಆಕ್ಸಿಡೆಂಟ್ ಆಗಿರೋ ಜಾಗಗಳೆಲ್ಲ ಹೈವೇಲಿ ಇರುತ್ತಲ್ಲ, ಆತ್ಮಗಳೆಲ್ಲ ಓಡಾಡೋ ಅಂತ ಟೈಮ್ ಅದು, 2:30 ಟೈಮು. ಆ ಟೈಮಲ್ಲಿ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ, ನನಗೆ ಎಚ್ಚರನೇ ಇಲ್ಲ. ನನ್ನ ಫ್ರೆಂಡು ನನ್ನ ಮೇಲೆ ಹಿಂಗೆ ಮಲಗಿದ್ದಾನೆ, ಅವ್ನಿಗೆ ಸ್ವಲ್ಪ ಎಚ್ಚರ ಆಯಿತು. ಗಾಡಿ ಹಿಂಗೆ ಸಡನ್ನಾಗಿ ಜಿಗ್ಗಂತ ಹೋದಾಗ ಎಚ್ಚರ ಆಗುತ್ತಲ್ಲ, ಎಚ್ಚರ ಆಯಿತು. ಅಯ್ಯೋ ನಾವು ಎಲ್ಲಿದ್ದೀವಿ ಅಂತ ಅವ್ನು ಹಿಂಗೆ ನೋಡ್ಬಿಟ್ಟು ಮತ್ತೆ ಹಿಂಗೆ ಮಲ್ಕೊಂಡು ಹಿಂಗೆ ಎದ್ದು ನೋಡೋನೆ. ನೋಡಿದ್ರೆ ಕಿಟಕಿ ಹತ್ರ ಬಂದು ಯಾವುದೋ ತಲೆನೇ ಇಲ್ಲ ಅಂತೆ ಬಾಡಿ, ಅಂದರೆ ಆಕ್ಸಿಡೆಂಟ್ ಆಗಿರೋ ಬಾಡಿ. ರಿಯಲ್ ಇದು, ಪ್ರಾಮಿಸ್ ರಿಯಲ್ಲು ಇದು ನಡೆದಿರೋದು. ಹಿಂಗೆ ತಲೆನೇ ಇಲ್ಲ, ಕಿಟಕಿ ಹತ್ರ ಬಂದು ಹಿಂಗೆ ನೋಡ್ತಾ ಇದೆ ಅಂತೆ. ಹಿಂಗೆ ಬಾಡಿ ಶೇಕ್, ಹಿಂಗೆ ವೈಟ್ಗೆ ಒಂಥರ ಬೂದಿ ಥರ. ಅವನೊಬ್ಬನೇ ಎಚ್ಚರದಲ್ಲಿರೋದು. ಅವನಿಗೆ ಪಕ್ಕದಲ್ಲಿ ನನಗೆ ಹೇಳೋದಕ್ಕೆ ಮಾತು ಬರ್ತಿಲ್ಲ. ಅದು ನೋಡ್ಬಿಟ್ಟು ಅವನಲ್ವಾ, ಅವನಿಗೆ ಮಾತೇ ಬರ್ತಾ ಇಲ್ಲ. ಹಿಂಗೆ ನೋಡ್ತಿದ್ದಾನೆ. ಹಿಂಗೆ ನೋಡ್ತಿರ್ಬೇಕು, ಅವನಿಗೆ ಮೈಯೆಲ್ಲ ಜುಮ್ ಆಗ್ಬಿಟ್ಟಿದೆ. ಹೇಳೋಣ ಅಂತ ಅವನೇ. ಆಮೇಲೆ ಮತ್ತೆ ಕಣ್ಣು ಮುಚ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟವನೆ. ಹಂಗೆ ಮಲ್ಕೊಂಡು ಅವ್ನಿಗೆ ಭಯ ತಡ್ಕೊಳಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಆಮೇಲೆ ಇದು ಡ್ರೈವರ್ ಹತ್ರ ಬಂದಿದೆ. ಡ್ರೈವರ್ ಫ್ರೆಂಡು ಅವನು ಎದ್ದವನೆ, ಲೈಟಾಗಿ ಎದ್ದವನೆ, ಅವನು ನೋಡೋನಂತೆ. ಆಮೇಲೆ ಅವನು ಯಾರ ಹತ್ರನೂ ಮಾತಾಡ್ಸಿಲ್ಲ ಡ್ರೈವರು. ಇವನು ನೋಡೋನು. ಇದು 20 ನಿಮಿಷ 30 ನಿಮಿಷ ನಡೆದೈತೆ. ಅದೇನು ಮಾಡ್ತೈತೆ ದೆವ್ವ ಅಂದರೆ, ನಮ್ಮ ಕಾರ್ ಸುತ್ತಲೂ ಬಂದು ಕಿಟಕಿಲಿ ಯಾರ್ಯಾರು ಇದ್ದಾರೆ, ನುಗ್ಲಿಕ್ಕಲ್ಲ, ಏನು ಮಾಡ್ತಿದ್ದಾರೆ ಅದಕ್ಕೊಂಥರ ಕ್ಯೂರಿಯಾಸಿಟಿ. ಇವಾಗ ಹೈವೇ ರೋಡಲ್ಲಿ ಎಲ್ಲ ಪಾಸಾಗಿ ಹೋಗ್ತಿರ್ತಾರೆ, ಅದ್ರ ಜಾಗದಲ್ಲಿ ಯಾರು ನಿಂತ್ಕೊಳ್ಳಲ್ಲ. ನಾವು ನೋಡಿದ್ರೆ ಅದೇ ಜಾಗದಲ್ಲಿ ನಿಲ್ಸಿದೀವಿ. ಹೆಂಗಾಗದೆ, ಡ್ರೈವರ್ ಹತ್ರನೂ ಬಂದಿತ್ತಂತೆ. ಅವ್ನು ಮಲ್ಗಿರೋನ್ ಹಿಂದೆ ನೋಡ್ತಾನೆ ಅವನೇ. ಇಲ್ಲಿ ಹಿಂಗೆ ಅರ್ಧ ಕಣ್ಣು ಓಪನ್ ಮಾಡ್ಕೊಂಡು ನೋಡ್ತಾರಲ್ಲ, ಅವ್ನಿಗೆ 20 ನಿಮಿಷ 30 ನಿಮಿಷ ಮಾತೇ ಬಂದಿಲ್ಲ. ನಾನು ನೋಡಿದಾನಲ್ಲ, ಅವ್ನಿಗೆ ಮಾತೇ ಬರ್ತಿಲ್ವಂತೆ ಹೇಳ್ಕೊಳಕ್ಕೆ. ಇವ್ನು ಡ್ರೈವರ್ ನೋಡಿದ ತಕ್ಷಣ ಏನು ಮಾಡೋನೆ, ಇಲ್ಲಿಂದ ಹೋಗ್ಬಿಡೋಣ ಸೈಲೆಂಟಾಗಿ, ನೋಡಿಲ್ದಿರೋ ಥರ ಅಂತ ಹೇಳಿ ಆ್ಯಕ್ಟ್ ಮಾಡಿಕೊಂಡು ನನ್ನ ಫ್ರೆಂಡು ಸ್ಟಾರ್ಟ್ ಮಾಡಿಕೊಂಡು ಆ ಜಾಗದಿಂದ ಒಂದು 3-4 ಕಿಲೋಮೀಟ್ರ್ ಹೋದ್ಮೇಲೆ ನನಗೆ ಎಚ್ಚರ ಆಗಿದ್ದು. ಏನೋ ಗಾಡಿ ಮೂವ್ ಆಯಿತು, ಹೆಂಗೆ ಹೋಯ್ತಿದ್ದು ಅಂತ ನಾನು ಕೇಳಿದೆ ನನ್ನ ಫ್ರೆಂಡ್. ಏನಕ್ಕೋ ಗಾಡಿ ಎತ್ಬಿಟ್ಟೆ, ಮಲ್ಕೋತೀನಿ ಅಂದೆ. ಮಗ ನಿನ್ಗಲ್ಲೊಂದು ಘಟನೆ ನಡೀತು ಗೊತ್ತಾಯ್ತಾ ಅಂತ ಅವ್ನು ಡ್ರೈವರ್ ಹೇಳ್ದ. ಆಮೇಲೆ ಇವ್ನು ಪಕ್ಕದಲ್ಲಿರೋನು, ನಾನು ನೋಡಿದೆ, ನನಗೆ ಮಾತು ಬರ್ತಿಲ್ಲ, ಯಾರು ಹೇಳ್ಕೊಂಡಿರ್ಲಿಲ್ಲ. ಅವನು ಡ್ರೈವರ್ ಯಾವಾಗ ಆ ವಿಷಯನ ಸ್ಟಾರ್ಟ್ ಮಾಡ್ದ, ಅವಾಗ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ನೋಡಿದೆ. ಇಲ್ಲ, ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ದೆವ್ವನೇ ನೋಡ್ಲಿಲ್ಲ. ನೋಡಿರೋದು 3 ಜನ ಫ್ರೆಂಡ್ಸು. ಧೀರಜ್ ನೋಡಿದಾನೆ, ಅವನ ಹತ್ರ ಬಂದಾಗ ಅವನು, ಅಂದ್ರೆ ಇವಾಗ ಧೀರಜ್ ಇಲ್ಲಿ ಕೂತಿದ್ದಾನ, ಡ್ರೈವರ್ ಹತ್ರ ಬಂದಾಗ ಧೀರಜ್ ನೋಡಿದ್ದಾನೆ, ಡ್ರೈವರು ಧೀರಜ್ ಹತ್ರ ಬಂದಾಗ ನೋಡಿದ್ದಾನೆ, ಇವನ್ ಪಕ್ಕ ಬಂದಾಗ್ಲೇ ನೋಡಿದ್ದಾನೆ. ಹಿಂಗೆ ತಲೆನೇ ಇಲ್ಲ. ಎಷ್ಟು ಭಯ ಆಗಿತ್ತಂದ್ರೆ ಆ ನೈಟು. ಅವ್ರು ಹೇಳ್ಬೇಕಾದ್ರೆ ನಾನು ಮನೆಗೆ ಯಾವಾಗ ಹೋಗ್ತೀನಿ ಅಂತ ಅನ್ನಿಸ್ತಿತ್ತು, ಅಷ್ಟು ಭಯ ಆಯ್ತು. ಗೊತ್ತಿಲ್ಲ ಏರಿಯಾ, ಹೈವೇ ರೋಡ್ ಬೇರೆ, ಯಾರ ಮೇಲಾದ್ರೂ ಅದಕ್ಕೆ
ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಎಲ್ಲ ಆ ತರ ಇತ್ತಂತೆಲ್ಲ. ಇವಾಗ ಲೈಟ್ ಇದು ಕಂಬ ಎಲ್ಲ ಹಾಕಿ ಕರೆಂಟ್ ಎಲ್ಲ ವ್ಯವಸ್ಥೆ ಇದೆಯಲ್ಲ, ಇವಾಗ ಸ್ವಲ್ಪ ಕಡಿಮೆ ಅಂತೆ, ಮೊದ್ಲು ಇತ್ತು. ತುಂಬಾ ಅಮ್ಮ ಕತ್ಲಿರೋ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಗೈಸ್. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಕತ್ಲು ಅನ್ನೋ ಜಾಗದಲ್ಲಿ ಓಡಾಡ್ಬೇಕಂದ್ರೆ ಹುಷಾರಾಗಿರ್ಬೇಕು. ನಿಮಗೂ ಅಷ್ಟೇ ಹೇಳ್ತಿರೋದು. ಇದು ನಮ್ಮ ಲೈಫಲ್ಲಿ ನಿಜವಾಗ್ಲೂ ನಡೆದಿರೋಂಥ ಘಟನೆ. ನಿಜ ಆದರೆ ನಾನು ನನ್ನ ಲೈಫಲ್ಲಿ ದೆವ್ವ ಅನ್ನೋದನ್ನ ನಾನು ನೋಡಬೇಕಾಗಿತ್ತು ನಾನು, ಬಟ್ ಆ ನಿದ್ದೆ ಮಾಡಿರೋ ಕಾರಣದಿಂದ ನೋಡಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿರೋದನ್ನ ಕೇಳಿನೇ ನನಗೆ ಒಂಥರ ಮೈಯಲ್ಲೆಲ್ಲ ಜುಮ್ ಅಂತ ಬಂದ್ಬಿಟ್ಟಿತ್ತು. ಯಪ್ಪ, ನಿಮ್ಗೂ ಹೇಳ್ದಾಗ ನಿಮ್ಗೆ ಕೇಳಿದಾಗ ನಿಮ್ಗೂ ಹಂಗ ಅನ್ಸಿರುತ್ತೆ. ಅವ್ರು ಹೇಳುವಾಗ ನನಗೂ ಹಂಗೆ ಅನಿಸ್ತಾ ಇತ್ತು, ನಿಜಾನ ಇದು ಅಂತ. ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು, ಯಪ್ಪ ಇದನ್ನೆಲ್ಲ ನಂಬಕ್ಕೆ ಆಗಲ್ಲ. ನೀವು ನೋಡಿಲ್ಲ, ಇಲ್ಲದ್ರೆ ನೋಡ್ತಿದ್ರೆ ನಿಮ್ಗೆ ಎಷ್ಟು ಭಯ, ಇನ್ನ ಜಾಸ್ತಿ ಭಯ ಆಗ್ತಾ ಇತ್ತು. ಸನುಮಾ, ಇವಾಗ ನೀವ್ ಹೇಳ್ತೀರಾ ನಿಮ್ ಸ್ಟೋರಿನ? ನಿಮ್ ಲೈಫಲ್ಲೂ ನಡೆದಿದ್ಯಾ ಘಟನೆ? ಸರಿ, ಹಂಗಂದ್ರೆ ಬನ್ನಿ ನೀವು ಹೇಳಿ. ಏನು ಗೊತ್ತಾ, ಇದು 2022-23 ಆಯ್ತಾ. ಇದು ರಿಯಲ್ ಆಗಿ ನಡೆದಿದ್ದು. ನನ್ನ ಕಣ್ಣಾರೆ ನಾನು ರಿಯಲ್ ಆಗಿ ನೋಡಿರೋದಾಯ್ತಾ ದೆವ್ವನ. ಎಲ್ಲ ಅಂತಂದರೆ ನಾನು ಮಂಗ್ಳೂರಿಗೆ ಹೋದಲ್ಲಮ್ಮ ಫಸ್ಟ್ ಟೈಮ್ PGಗೆ. ಸೊ ಆ ಟೈಮಲ್ಲಿ ಒಂದೇ ಒಂದು ರೂಮ್ ಇತ್ತಿದ್ದಾಯ್ತಾ ಆ ಹಾಲಲ್ಲಿ, ನಮ್ಮ PGಲಿ ಒಂದು ರೂಮು, ಬಾಕಿ ಎಲ್ಲರೂ ಹಾಲಲ್ಲಿ ಮಲ್ಕೋತಿದ್ರು. ಸೊ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ರೂಮಲ್ಲಿ ಇದ್ದವರೆಲ್ಲ 3 ಶೇರಿಂಗಲ್ಲಿ ಇಬ್ಬರು ಜಾಬಿಗೆ ಹೋಗೋರು. ನಾನೊಬ್ಬಳೇ ಸ್ಟೂಡೆಂಟ್ ಆಯಿತಾ. ಅಂದರೆ ಅವ್ರು ಏನಪ್ಪ ಅಂತಂದರೆ ನೈಟೆಲ್ಲ ನಾನು ಲೈಟ್ ಹಾಕಿ ಓದ್ತಿದ್ದೆ, ಅವ್ರು ಬೇಗ ಮಲ್ಕೋತಿದ್ರು. ಯಾಕಂದರೆ ಅವರು ಜಾಬಿಗೆ ಹೋಗೋರಲ್ವಾ, ನಾನು ಓದಲೇಬೇಕಲ್ವಾ. ಸೊ ಅದಕ್ಕೆ ನಾವು ಹೆಂಗೆ ಮಲ್ಕೋತಿದ್ವಿ ಅಂದರೆ ಯು ಶೇಪಲ್ಲಿ ಮಲ್ಕೋತಿದ್ವಿ. ಗೊತ್ತಾಯ್ತಾ? ಯು ಶೇಪಲ್ಲಿ ಮಲ್ಕೋತಿದ್ವಿ. ಒಬ್ರಿಲ್ಲಿ ಇನ್ನೊಬ್ರಿಲ್ಲಿ ಯು ಶೇಪಲ್ಲಿ ಮಲ್ಕೋತಿದ್ವಿ ಬೆಡ್ಡು. ನಾನು ನನ್ನ ಬೆಡ್ ಪಕ್ಕನೇ ಒಂದು ಚೇರ್ ಹಾಕೊಂಡಿದ್ದೆ. ಯಾವ ಚೇರ್ ಗೊತ್ತಾ? ಸ್ಟಡಿ ಟೇಬಲ್ ಬರುತ್ತಲ್ಲ, ಅಟ್ಯಾಚ್ಡ್ ಬರುತ್ತೆ. ಸೊ ಅದು ನಂಗೆ ಆ ಟೈಮ್ ಏನು ಗೊತ್ತಾ, ಎಕ್ಸಾಮ್ ಟೈಮ್ ಆಯ್ತಾ. ನಮ್ಗೆ ಎಕ್ಸಾಮ್ ಆಗ್ತಾ ಇತ್ತು, ಸೆಮ್ ಎಕ್ಸಾಮು, ಸೆಕೆಂಡ್ ಸೆಮ್ ಅನ್ಸುತ್ತೆ ಮೂನು. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ನಾನು ಒಂದು 12:30 ನೈಟ್ ಓದೋದು ಜಾಸ್ತಿ ಆಯ್ತಾ. ನೈಟ್ ಜಾಸ್ತಿ ಎಕ್ಸಾಮ್ ನಾಳೆ ಇತ್ತು ಅಂತ ಅಂದರೆ ಇವತ್ತು ಓದ್ತೀನಿ. ಇದು ನೈಟು ಕೂತು ಸ್ಟಡಿ ಟೇಬಲ್ ಹತ್ರ ಕೂತು ಬರ್ದು ಓದೋದಾಯ್ತಾ. ನಾನು ಬರ್ದು ಕಲಿತಾರಲ್ಲ ಆ ಥರ ನಾನು ಸ್ಟಡಿ ಮಾಡ್ತಾ ಇದ್ದೆ. ಅವ್ರು ಬಾಕಿದ್ದವರು ಮಲಗಿದ್ರು? ಇಲ್ಲ, ಒಬ್ರು ಅಕ್ಕ ಮನೆಗೆ ಹೋಗಿದ್ರು ರಜಾ ಅಂತ, ಇನ್ನೊಬ್ರು ಮುಂಬೈ ಅವರು. ಅವರಿಗೆ ಕನ್ನಡ ಏನು ಬರಲ್ಲ, ಇಂಗ್ಲೀಷ್ ಮತ್ತು ಹಿಂದಿ ಅಷ್ಟೇ ಆಯ್ತಾ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಅವ್ರು ಲೇಟ್ ನೈಟ್ ಮಲ್ಗೋರು, ಬೇಗ ನಿದ್ದೆ ಮಾಡಲ್ಲ. ಅವ್ರು ಇಯರ್ಫೋನ್ ಹಾಕಿ ಮೊಬೈಲ್ ಹಿಂಗೆ ನೋಡ್ಕೊಂಡು ವಿಡಿಯೋ ನೋಡ್ತಾ ಇದ್ರು. ಅವರಷ್ಟಕ್ಕೆ ಮಲ್ಕೊಂಡು ಎಷ್ಟು 12:30 1 ಗಂಟೆಗೆ ನಿದ್ದೆ ಮಾಡಿಲ್ಲ ಅವರು ಆಯ್ತಾ. ನಾನೇನು ಮಾಡ್ತಿದ್ದೆ ಅಂದರೆ ಕೂತ್ಕೊಂಡು ಸ್ಟಡಿ ಬರ್ಕೊಂಡು ಕಲಿತಾ ಇದ್ದೆ. ನನ್ನ ಕರೆಕ್ಟ್ ರೈಟ್ ಸೈಡಲ್ಲಿ ಒಂದು ವಿಂಡೋ ಇತ್ತಮ್ಮ. ನಾನು ಹಿಂಗೆ ಮಲಗೋದಾದ್ರೆ ಕರೆಕ್ಟಲ್ಲಿ ರೈಟ್ ಸೈಡಲ್ಲಿ ವಿಂಡೋ. ನನಗೆ ಎಷ್ಟು ಗಂಟೆಯಲ್ಲಿ ಟೈಮಿಂಗ್ 11 12:45 1:30 ಆ ಗ್ಯಾಪಲ್ಲಿ. ಆ ಟೈಮಲ್ಲಿ ಓದ್ಕೋತಾ ಇದ್ರಾ? ನಾನು ನೈಟ್ ಫುಲ್ ಓದ್ತೀನಿ ಮುನ್ ಎಕ್ಸಾಮ್ ಇದ್ರೆ. ಇದು ಮತ್ತೆ ಬೆಳಗ್ಗೆ ಎಕ್ಸಾಮ್ ಇರ್ತಿತ್ತು. ನೆಕ್ಸ್ಟ್ ಡೇ ಎಕ್ಸಾಮ್. ನಂಗೆ ನೈಟ್ ಪೂರ್ತಿ ಓದ್ತೀನಿ ನಾನು ಹಂಗೆ ಮುಂಚೆಯಿಂದ. ಸೊ ಕರೆಕ್ಟ್ ರೈಟ್ ಸೈಡ್ ವಿಂಡೋ. ಅವತ್ತಿನ ದಿನನೇ ನಾವು ಆ ಸ್ಕ್ರೀನ್ ಫುಲ್ ತೆಗ್ದಿದ್ದಕ್ಕ. ಸ್ಕ್ರೀನ್ ಇತ್ತು ಶೆಕೆ ಅಂತ ಹೇಳ್ಬಿಟ್ಟಮ್ಮ ಫುಲ್ ಸ್ಕ್ರೀನ್ ತೆಗ್ದಿದ್ವಿ. ಆ ಅಕ್ಕನಿಗೆ ಆ ವಿಂಡೋ ಹೇಗಿರುತ್ತೆ ಗೊತ್ತಾ, ವಿಂಡೋ ಇಲ್ಲಿದ್ರೆ ಅವರು ಈ ತರ ತಲೆ ಹಾಕಿ ಮಲ್ಕೋದು ಬ್ಯಾಕ್ ಸೈಡ್. ಆ ಅಕ್ಕನ ಬ್ಯಾಕ್ ಸೈಡ್ ವಿಂಡೋ ಅಮ್ಮ, ಅವ್ರಿಗೆ ಕಾಣಿಸಲ್ಲ, ಬಟ್ ನಂಗೆ ಕರೆಕ್ಟಾಗಿ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಏನಾಯ್ತು ಗೊತ್ತಾ, ಆಮೇಲೆ ನಾನು ಹಿಂಗೆ ಸ್ಟಡಿ ಮಾಡ್ತಾ ಇದ್ದೆ ಬರ್ಕೊಂಡು. ಒಂದ್ಸರಿ ವಿಂಡೋ ಓಪನ್ ಇತ್ತಲ್ಲ, ಹಿಂಗೆ ನೋಡಿದೆ, ಏನೋ ಬೈ ಮಿಸ್ಟೇಕ್ ಸೌಂಡ್ ಬಂತು. ಏನೋ ಒಂಥರ ಗಿಚ್ಚಿ ಅಂತ ಹೋಗುತ್ತೆ ಗೊತ್ತಾ, ಗೆಜ್ಜೆ ಸೌಂಡ್ ಆ ಥರ ಬಂತು. ಮತ್ತು ಐ ಸ್ವೇರ್ ಪ್ರಾಮಿಸು ಗಿಚ್ಚಿ ಅಂತ ಬಂತು. ನಾನು ಹಿಂಗೆ ಬರ್ಕೊಂಡಿದ್ದು ಹಿಂಗೆ ನೋಡ್ತೀನಿ, ಕೇಳಿಲ್ಲ, ಹಿಂಗೆ ನೋಡ್ತೀನಿ ಅಮ್ಮ, ಏನೋ ಒಂದು ವೈಟ್ ಕಲರ್, ಇಲ್ಲೆಲ್ಲ ಬ್ಲಡ್ಡು, ದೇವರ ರಾಜ, ಇಲ್ಲೆಲ್ಲ ಬ್ಲಡ್ ಮುನು. ಒಂಥರ ವಿಕಾರ ನಿಂತಿದೆ. ಕೂದಲೆಲ್ಲ ಏನು ಕಾಣಿಸಿಲ್ಲ, ವೈಟ್ ಕಲರ್ ಡ್ರೆಸ್ಸು, ಫುಲ್ ವಿಕಾರ. ನಾನು ಹಿಂಗೆ ನೋಡ್ತೀನಿ, ಅಕ್ಕನ ಕರಿತಿದ್ದೀನಿ, ಹಿಂಗೆ ಅವ್ರು ಅಲ್ಲೇ ಮಲ್ಕೊಂಡಿದ್ದಾರೆ, ಕರಿತಿದ್ದೀನಿ. ನಿಮ್ಗೂ ಆ ಟೈಮಲ್ಲಿ ಮಾತು ಬರ್ಲಿಲ್ವಾ? ಮಾತಾಡೋಕೇನೆ ಆಗಲ್ಲ, ಹಿಂಗಾಗ್ತಿದೆ. ಹಿಂಗೆ ಮಾಡ್ತಿದ್ದೀನಿ, ಬರ್ತಾನೆ ಇಲ್ಲ ಮುನು. ನಂಗೆ ರಿಯಲ್ ಇವಾಗ್ಲೂ ಗೂಸ್ ಬಂಪ್ಸ್ ನೋಡಿ ಗಡಗಡ್ ನಡಗೋದು ನೋಡಿ. ನಾನು ಹಿಂಗೆ ಕರಿತಾ ಇದ್ದೀನಿ, ಅಕ್ಕ ಅಂತ ಹೇಳ್ತೀನಿ, ಬರ್ತಿಲ್ಲ. ಲಾಸ್ಟಿಗೆ ಏನು ಮಾಡಿದೆ ಅಂದರೆ, ನಾನು ಸ್ಟಡಿ ಟೇಬಲ್ ಇದೆಲ್ಲ ಹಿಂಗೆ ಮಾಡಿದೆ.
ಅವರು ಬೇರೆ ಇದಾಕೊಂಡಿದ್ದಾರೆ ಮುನ್ನು, ಇಯರ್ಫೋನ್ ಹಾಕಿ ಏನು ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ನಾನು ಪಡ್ಕೋತಾ ಇದ್ದೀನಿ ಹಿಂಗೆ, ನಂಗೆ ಮಾತು ಬರ್ತಾನೆ ಇಲ್ಲ. ಆಮೇಲೆ ಕ್ಯಾವ ಅಂತ ನೋಡಿದ್ರು, ನೋಡ್ಬಿಟ್ಟು ಕ್ಯಾವ ಏನಾಯ್ತು, ಅವ್ರು ಹಿಂದಿ ಮಾತಾಡೋದು ನನ್ನ ಹತ್ರ. ಏನಾಯ್ತು ಹಿಂಗೆ ತೋರಿಸ್ದೆ. ಹಿಂಗೆ ತೋರಿಸ್ದಾಗ ಆಯ್ತು, ಇಲ್ಲ ಬಿದ್ದೆ, ತಲೆ ಸುತ್ತಿ ಬಿದ್ದೆ, ನಂಗೆ ಅಷ್ಟೇ ಗೊತ್ತು. ಆಮೇಲೆ ಅವ್ರು ಹೇಳಿದ್ರು ನನ್ನ ಹತ್ರ ಬಂದ್ರಂತೆ, ನನ್ನ ಹತ್ರ ಬಂದು ವಿಂಡೋ ನೋಡಿದ್ರಂತೆ, ಅವ್ರಿಗೇನು ಕಾಣಿಸಿಲ್ಲ ಅಂತೆ. ಆಮೇಲೆ ನನ್ನ ಹತ್ರ ಬಂದು ಮೇನ್ ಡೋರ್ ತೆಗ್ದ್ರು, ನಮ್ಮ ರೂಮಿಗೆ ಹಾಕಿರೋ ಲಾಕ್, ಮೇನ್ ಡೋರ್ ಅಲ್ಲ ರೂಮ್ ತೆಗ್ದು ನನ್ನನ್ನು ಹೊರಗಡೆ ಕರ್ಕೊಂಡು ಬಂದ್ರೆ, ಯಾಕೆ ನಾನು ತಲೆ ಸುತ್ತಿ ಬಿದ್ದಿದ್ದೀನಿ, ಎತ್ಕೊಂಡೇ ಹೋದ್ರು. ಅಷ್ಟರಲ್ಲಿ PG ನೋಡ್ಕೊಳ್ಳೋಕೆ ಅಂತ ಆಂಟಿ ಇರ್ತಾರಲ್ಲ, ಆ ಆಂಟಿ ಮತ್ತೆ ಎಲ್ರು PGಲಿದ್ದ ಗ್ರೌಂಡ್ ಫ್ಲೋರ್ ಅಲ್ಲಿದ್ದ ಎಲ್ಲೊಂದು 24 ಜನನ ಎಷ್ಟೋ ಜನ ಎಲ್ರು ಬಂದ್ರು, ನನ್ನನ್ನು ನೀರ್ ಹಾಕಿ ಬಿಸ್ತಾ ಇದ್ದಾರೆ. ಎಲ್ರು ನನ್ನ ಪಕ್ಕನೇ ಇದ್ದಾರೆ, ಆಂಟಿ ಸಮೇತ ನನಗೆ ಹಿಂಗೆ ನೀರ್ ಹಾಕ್ತಿದ್ದಾರೆ. ಅಷ್ಟರಲ್ಲಿ ಮೇನ್ ಡೋರ್ ಇದಲ್ಲಮ್ಮ 4 ಸರಿ ಡಿಮ್ 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 ಅಂತ ಬಿಟ್ಟಿದ್ದು. ಅವಾಗೆಲ್ಲ ಆಂಟಿ ಅವ್ರು ಇವ್ರು ಎಲ್ರು ಹಿಂಗೆ ಡೋರ್ ನೋಡಿದ್ರು. ಸಡನ್ ಆಗಿ ಅವ್ರಿಗೆ ಅವಾಗ ರಿಯಲ್ ಆಗಿ ಫೀಲ್ ಆಯ್ತು, ಡೋರ್ ಯಾರು ತೆಗಿಲಿಕ್ಕೆ ಕನ್ಫರ್ಮ್ ಆಯ್ತು. ಅದೇ ಟೈಮಲ್ಲಿ ಇವಾಗ ಡೋರ್ ಹತ್ರ ಗಿಜಿಗೆ ಹೋಯ್ತಲ್ಲ ನನ್ನ ವಿಂಡೋದ ಹತ್ರ, ಅದೇ ವಿಂಡೋಗಿಂತ ರೂಮಿನ ಹೊರಗಡೆ ಬಂದ್ರೆ ವಾಶ್ರೂಮ್ ಇರೋದು. ರೂಮಿನ ಅದೇ ಟೈಮಲ್ಲಿ ಒಂದು ಅಕ್ಕ ವಾಶ್ರೂಮ್ ಹೋಗಿದ್ದಾರೆ. ಆ ವಾಶ್ರೂಮ್ 1:15 ಹೋಗಿರೋದಲ್ಲ ಅವರು, ಅವರ ಹೊರಗಡೆ ಇನ್ನೊಬ್ರು ಅಕ್ಕ ಕಾಯ್ತಾ ಇದ್ದಾರೆ. ಯಾಕೆ ಹೇಳಿ, ಭಯ ಆಗುತ್ತೆ ನೈಟ್ ಹೊತ್ತು, ಅದಕ್ಕೆ ಇನ್ನೊಬ್ರು ಅಕ್ಕ ಕಾಯ್ತಾ ಇದ್ದಾರೆ. ಇನ್ನೊಬ್ರು ಅಕ್ಕ ವಾಶ್ರೂಮ್ ಒಳಗೆ ಹೋಗಿದಾರಲ್ಲ, ಅವರಿಗೂ ಕೇಳಿದೆ ಆ ವಿಂಡೋದಲ್ಲಿ ಗಿಜಿ ಹೋಗಿದ್ದು. ವಾಶ್ರೂಮ್ ಕಳ್ದು ನೆಕ್ಸ್ಟ್ ನನ್ನ ರೂಮೇ ಇರೋದು, ಅದು ವಾಶ್ರೂಮ್ ಕಳ್ದೇ ಬಂದಿರೋದು ಹಿಂದೆಯಿಂದ. ಗಿಜಿ ಅಂತ ಕೇಳಿದೆ. ಅವ್ರು ಹೇಳಿದ್ರು ಆಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆ PG ಅವ್ರಿಗೆ, ಬೇರೆ ಬೇರೆ ಜನಕ್ಕೆ. ನಾನು ಅದಕ್ಕೇನೆ ಆಮೇಲೆ PGನೇ ಚೇಂಜ್ ಮಾಡಿದೆ. ಮೈನ್ ರೋಡ್ ಸೈಡ್ ನಾನು PGನೇ ಚೇಂಜ್ ಮಾಡಿದೆ. ನೀವು ನಂಬ್ತೀರಾ ದೆವ್ವ ಎಲ್ಲ ಇದೆ ಅಂತ ನಂಬ್ತೀರಾ? ಅಯ್ಯೋ 100% ನಂಬ್ತೀನಿ. ನಾನು ರಿಯಲ್ ಆಗಿ ನೋಡಿದೀನಿ. ಅದೇ ಎಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ಪಾಸಿಟಿವ್ ಎನರ್ಜಿನೂ ಇದ್ದೇ ಇರುತ್ತೆ. ಆಮೇಲೆ ಓನರ್ ಎಲ್ಲ ಬಂದ್ರೆ ಆತರ ಎಲ್ಲ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಏನ್ ಗೊತ್ತಮ್ಮ, PG ಅಲ್ಲಿ ಸೂಸೈಡ್ ಆಗಿರುತ್ತೆ, ಬಟ್ ಇದು ಜಾಸ್ತಿ ಸೂಸೈಡ್ ಅದಕ್ಕೇನೆ ಅಲ್ಲೇ ಆತ್ಮಗಳಿರುತ್ತೆ. ರೋಡ್ ಸೈಡ್ ಅಲ್ವಾ, ಮೇನ್ ರೋಡ್ ಸೈಡ್ ಅಲ್ವಾ. PG ಪೂಜೆ ಯಾರು ಮಾಡ್ತಾರೆ? ಅದೇ PG ಅಲ್ಲಿ ಪೂಜೆನೂ ಇರಲ್ಲ, ಮತ್ತೆ ಸೂಸೈಡ್ ಆದ್ರೆ ಅದಕ್ಕೆ ಪೂಜೆ ಇರುತ್ತೆ. ನಡೆದಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ. ಅದೇ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದವ್ರಿಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. 4 ಗಂಟೆಗೆ ಎಕ್ಸಾಮ್ ಟೈಮಲ್ಲಿ ಓದ್ತಾ ಇರ್ತಾರಲ್ಲ, ಆ ಟೈಮಲ್ಲೆಲ್ಲ ಗಿಜಿ ಓಡೋದಂತೆ ರೂಮ್ ಅಲ್ಲಿ, PG ಅಲ್ಲಿ. ನಿಜ ಇತ್ತ ಅಲ್ಲಿ? ನಿಜ ಪಕ್ಕ. ಅದಕ್ಕೆ ನಾನು ನೆಕ್ಸ್ಟ್ ಡೇನೆ ಬ್ಯಾಗ್ ಲಗೇಜ್ ನೀವ್ ಹೇಳ್ಬೇಕಾದ್ರೆ ನನಗೆ ನಂಗೆ ನಡಕ್ತಿತ್ತು. ರಿಯಲ್ ಆಗಿ ನೋಡಿದ್ದೀನಿ ನಾನು, ಅದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಅದಾದ ನಂತರ ನಂಗೆ ಒಂದೊಂದ್ಸರಿ ಪೆನ್ಸಿಲ್ ಬೀಳೋದು, ಪೆನ್ ಬೀಳೋದು, ಕಿಚಿ ಅಂತ ಬೀಳೋದು. ಬಟ್ ಬೆಡ್ಶೀಟ್ ತೆಗೆದು ನೋಡಿದಾಗ ಏನೂ ಇರಲ್ಲ. ಆ ಥರ ಎಲ್ಲ ಬೇಜಾನ್ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಮ್ಮ ಅದೇ PG ಅಲ್ಲಿ. ರಿಯಲ್ ಗೈಸ್, ಪ್ರಾಮಿಸ್, ಐ ಸ್ವೇರ್ ಆಗಿ ಹೇಳ್ತಿದ್ದೀನಿ, ರಿಯಲ್ ಆಗಿ ನಡೆದಿರೋ ಘಟನೆ ನನ್ನ ಲೈಫಲ್ಲಿ ಕಣ್ಣಾರೆ ನೋಡಿದ್ದೀನಿ. ಹೆಂಗಿತ್ತು ಅಂದ್ರೆ ವಿಕಾರ, ಬ್ಲಡ್ ಎಲ್ಲ ಬಾಯಲ್ಲಿ ಬಂದ್ಬಿಟ್ಟು ವೈಟ್ ಡ್ರೆಸ್ ಹಾಕಿ. ಇಷ್ಟು ಭಯಂಕರವಾಗಿ ನಾನು ನೋಡಿಲ್ಲ ಅಮ್ಮ. ನಾನು ನೋಡಿದ್ದೀನಿ. ನಂಗೆ ಅದಕ್ಕೆ ಇಷ್ಟು ಭಯ ದೆವ್ವ ಅಂದ್ರೆ. ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಅದಕ್ಕೋಸ್ಕರ ನಂಗೆ ಭಯ ಅನ್ನೋದಿಲ್ಲ. ನಾನು ಅದೇ ಫಸ್ಟ್ ಟೈಮ್ ನೋಡಿದಪ್ಪ ಆ ಥರ. ಬೇಡಪ್ಪ ಸ್ವಾಮಿ, ನಂಗೆ ಕೇಳಿದಾಗ ಇವಾಗ ಅಮ್ಮಯ್ಯ ಅಂತ ಸ್ಟೋರಿ ಬೇಡ ನಂಗಂತ. ಗೈಸ್, ನಮ್ಮ ಲೈಫಲ್ಲಿ ನಡೆದಿರೋ ರಿಯಲ್ ಸ್ಟೋರಿ ಹೇಗಿತ್ತು ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಪಾರ್ಟ್ 2 ವ್ಲಾಗ್ ಮಾಡ್ತೀವಿ ಇದೇ ಹಾರರ್ ಸ್ಟೋರಿದು. ಅದು ನನ್ನ ಮಮ್ಮಿ ಮತ್ತು ನನ್ನ ಅಕ್ಕ ಅವ್ರ ಲೈಫಲ್ಲಿ ನಡೆದಿರೋ ರಿಯಲ್ ಸ್ಟೋರಿನ ನಿಮಗೆ ಹೇಳ್ತಾರಂತೆ. ಸೊ ನೋಡೋಣ, ಪಾರ್ಟ್ 2 ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಸ್ಟೋರಿ ಹೇಗಿತ್ತು, ನಮ್ಮ ರಿಯಲ್ ಲೈಫ್ ಸ್ಟೋರಿ, ಅಲ್ಲಿ ನಡೆದಿರೋಂಥ ದೆವ್ವದ ಸ್ಟೋರಿ ಹೇಗಿತ್ತು ಅಂತ ನೀವು ತಿಳ್ಕೊಂಡಿದ್ದೀರಾ. ನಂದು ಮತ್ತು ಮುನು ಲೈಫಲ್ಲಿ ನಡೆದಿರೋಂಥ ರಿಯಲ್ ಹಾರರ್ ಸ್ಟೋರಿನ ನೀವು ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಪಾರ್ಟ್ 2 ವ್ಲಾಗಲ್ಲಿ ನಮ್ಮ ಅಕ್ಕಂದು ಮತ್ತು ಮಮ್ಮಿದ್ದು ಅವ್ರ ಲೈಫಲ್ಲಿ ನಡೆದಿರೋಂಥ ರಿಯಲ್ ಹಾರರ್ ಸ್ಟೋರಿನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಪಾರ್ಟ್ 2 ಹಾರರ್ ಸ್ಟೋರಿ ನಿಮಗೆ ಬೇಕು ಅಂತ ಇದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.